ಇನ್ನು ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಇಬ್ಬರು ಹಿಂದೂಗಳು ಭಾಗಿಯಾಗಿರುವುದು. ಸುಹಾಸ್ ಮರ್ಡರ್ಗೆ 5 ಲಕ್ಷ ಸುಪಾರಿ ಕೊಟ್ಟಿದ್ದ ಆದಿಲ್, ಅದರಲ್ಲಿ ಇಬ್ಬರು ಹಿಂದೂ ಹುಡುಗರು. ಇಬ್ಬರು ಹಿಂದೂ ಬಾಡಿಗೆ ಹಂತಕರನ್ನ ಆದಿಲ್ ನೇಮಕ ಮಾಡಿರ್ತಾನೆ. ಅಂದ್ರೆ ಅನುಮಾನಗಳು ಬರಬಾರದು. ಕೊಲೆಗೆ ಚಿಕ್ಕಮಗಳೂರಿನ ರಂಜಿತ್ ನಾಗರಾಜ್ ಕೂಡ ಸಾಥ್ ಕೊಟ್ಟಿದ್ರು. ಈಗ ಅವರನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾಂಟ್ರಾಕ್ಟ್ ಕಿಲ್ಲಿಂಗ್ಗೆ ರಂಜಿತ್ ಹಾಗೆ ನಾಗರಾಜ್ನನ್ನ ಬಳಕೆ ಮಾಡಿಕೊಂಡಿರೋದು, 5 ಲಕ್ಷಕ್ಕೆ ಸುಪಾರಿ ಕೊಟ್ಟಿರೋದು. ಈಗೇನು ಪೊಲೀಸರು 8 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ. ಆ 8 ಜನರಲ್ಲಿ ಇಬ್ಬರು ಹಿಂದೂ ಹುಡುಗರಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಾ. 19 ವರ್ಷದ ರಂಜಿತ್ತು, 20 ವರ್ಷದ ನಾಗರಾಜು. ಇವರಿಬ್ಬರಿಗೆ ಕಾಂಟ್ರಾಕ್ಟ್ ಕೊಡಲಾಗಿತ್ತಂತೆ. 5 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟು ಸುಹಾಸ್ ಶೆಟ್ಟಿ ಕೊಲೆಯಲ್ಲಿ ಇವರಿಬ್ಬರು ಕೂಡ ಭಾಗಿಯಾಗಿರೋದು ಗೊತ್ತಾಗಿದೆ. ಚಿಕ್ಕಮಗಳೂರಿನ ಹಿಂದೂ ಯುವಕರಿಗೆ ಸುಪಾರಿ ಕೊಟ್ಟಿದ್ದು. ಇನ್ನು ಸುಹಾಸ್ ಶೆಟ್ಟಿ ಕೊಲೆಯಲ್ಲಿ ಹಿಂದೂ ಯುವಕರ ಬಳಕೆ, ಪ್ರಕರಣಕ್ಕೆ ಕೋಮು ಬಣ್ಣ ಬಾರಬಾರದು ಅಂತ ಹೇಳಿಬಿಟ್ಟು ಪಕ್ಕಾ ಪ್ಲಾನ್ ಮಾಡಿರೋದು. ಹಿಂದೂ ಹುಡುಗರನ್ನ ಸೇರಿಸ್ಕೊಂಡ್ರೆ ಕೋಮು ಬಣ್ಣ ಆಗಲ್ವಲ್ಲ, ಆ ರೀತಿ. ಇದಕ್ಕಾಗಿ ಇಬ್ಬರು ಹಿಂದೂ ಯುವಕರನ್ನ ಬಳಸ್ಕೊಂಡಿದ್ದ ಸಫ್ವಾನ್. ಚಿಕ್ಕಮಗಳೂರಿನ ಹಿಂದೂ ಯುವಕರಿಗೆ ಸುಪಾರಿ ಕೊಟ್ಟಿದ್ರು. ನಿಯಾಜ್ ಜೊತೆ ಅತ್ಯಂತ ಸ್ನೇಹದಿಂದ ಇದ್ರು ಇಬ್ರು ಕೂಡ. ರಂಜಿತ್ ಹಾಗೆ ನಾಗರಾಜನ್ನ ಬಳಸ್ಕೊಂಡು ಈ ಮರ್ಡರ್ ಮಾಡೋದಕ್ಕೆ ಸ್ಕೆಚ್ ಹಾಕ್ತಾರೆ. ಸುಮಾರು 15 ದಿನದ ಹಿಂದಿನಿಂದಲೂ ಕೂಡ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸುಹಾಸ್ ಶೆಟ್ಟಿಯ ಚಲನವಲನ ಎಲ್ಲರೂ ಕೂಡ ಗಮನಿಸ್ತಾ ಇರ್ತಾರೆ ಈ ಹಂತಕರು. ಸುಹಾಸ್ ಶೆಟ್ಟಿ ಎಲ್ಲೋಗ್ತಾರೆ, ಎಲ್ಲಿ ಬರ್ತಾರೆ, ಎಲ್ಲದರ ಬಗ್ಗೆ ಗಮನ ಕೊಟ್ಟು ಪಕ್ಕಾ ಪ್ಲಾನ್ ಮಾಡಿ ಮೊನ್ನೆ ರಾತ್ರಿ ಸುಮಾರು 8:30, 8:45 ಆಗಿರುವಂತಹ ಹತ್ಯೆ ನೋಡಿ. ನಡು ರಸ್ತೆಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡೋದು, ಮತ್ತೊಂದು ಕಡೆ ಕೋಮು ಬಣ್ಣ ಬರಬಾರದು ಅಂತ ಹೇಳಿ ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂತ ಹೇಳಿ. ಬರೀ ಮುಸ್ಲಿಮ್ಸ್ರೇ ಕೊಲೆ ಮಾಡಿದ್ರೆ ಕೋಮು ಬಣ್ಣ ಹಚ್ತಾರೆ, ಹಿಂದೂಗಳನ್ನ ಸೇರಿಸ್ಕೊಂಡ್ರೆ ಹೆಂಗ್ ವಿರೋಧ ಮಾಡ್ತಾರೆ, ಈ ರೀತಿ ಎಲ್ಲ ಪ್ಲಾನ್ ಮಾಡಿಕೊಂಡು ಮಾಡಿರುವಂತಹ ಮರ್ಡರ್ ಇದು.